ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ MI ಮಲ್ಲಪ್ಪ ಜೋತ ಅವರ ಆತ್ಮೀಯರೇ. ಧಾರವಾಡ ಇಷ್ಟಂದ್ರೆ ಸಾಕು, ಅತ್ಯಂತ ಜಾಗೃತ ಪ್ರದೇಶ ಉತ್ತರ ಕರ್ನಾಟಕದಲ್ಲಿ. ಅಷ್ಟೇ ಯಾಕೆ ಒಂದು ರೀತಿಯಿಂದ ಇಡೀ ಕರ್ನಾಟಕದಲ್ಲೂ ಜಾಗೃತ ಸ್ಥಳ ಇದೆ. ಭಾಳಷ್ಟು ಉತ್ತರ ಕನ್ನಡದ ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಬಂದ ಉದ್ಯೋಗಕ್ಕಾಗಿ ಒಳ್ಳೊಳ್ಳೆ ಶಿಕ್ಷಣ ಪಡ್ಕೋಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಾವು ಫೇಸ್ ಆಗಿ ಪಾಸ್ ಮಾಡಬೇಕು ಅನ್ನುವಂಥ ಹೊತ್ತು ಜನ ಅನೇಕರಲ್ಲಿ ಸಾವಿರಾರು ವ್ಯಕ್ತಿಗಳು, ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಬಂದ ಕಲಿಯೋದು ಮಾಡೋದು. ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಸಾಕು ಖುಷಿ ಪಡುವಂಥ ದಿನಗಳು. ಇವತ್ತು ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಹೆಚ್ಚಿಗೆ ನಾವು ಮಾತು ಕೇಳ್ತಾ ಇಲ್ಲ, ಆದರೂ ಸಹಿತ ಅದು ಜಾಗೃತ ಸ್ಥಳ. ಇಂಥ ಒಂದು ಜಾಗೃತ ಸ್ಥಳದಲ್ಲಿ ಇವತ್ತು ನಿಜವಾಗಿಯೂ ಕಲಿತಂಥ ಮಕ್ಕಳು, ಕಲಿದು ಕಡಿಮೆ ಮಕ್ಕಳು ಹೈಯರ್ ಎಜುಕೇಷನ್ನು ಮತ್ತೇನೋ. ಈಗ ಹೈಯರ್ ಎಜುಕೇಷನ್ಗಿಂತಲೂ ಮುಖ್ಯವಾಗಿ ಧಾರವಾಡಕ್ಕೆ ಬರೋರು ಯಾರಪ್ಪ ಅಂತಂದ್ರಲ್ಲಿ ಉದ್ಯೋಗಾಂಕ್ಷಿಗಳು. ಏನಾದರೂ ಮಾಡಿ KS IAS ಮತ್ತು ಯಾವುದು FDCನೋ SDCನೋ ಪಾಸಾಗಿ ನೌಕರಿ ತಗೋಬೇಕು ಅನ್ನುವಂಥ ಅನೇಕ ಮಕ್ಕಳು ಹಂಗೆ ಸಾಗರೋಪಾದಿಯಲ್ಲಿ ಬಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಅನೇಕ ರೂಮ್ಗಳು ಮಾಡಿಕೊಂಡು ಬಡತನದಲ್ಲೂ ಗುದ್ದಾಡಿ ಈ ದಿನಗಳನ್ನ ಕಳೆದ ಬರೀ ಅನ್ನ ಸಾರ ಊಟ ಮಾಡಿ ಮತ್ತೇನು ಮಾಡಿ ಒಂದು ಉಪವಾಸ ಬಿದ್ದಾದರೂ ಕಲಿಬೇಕು, ಯಶಸ್ವಿ ಆಗಬೇಕು ಅಂತ ಮಕ್ಕಳಿಗೆ ಇವತ್ತಿನ ಈ ದೇಶದ, ಅದರಲ್ಲೂ ನಮ್ಮ ರಾಜ್ಯದ ಈ ನಿರುದ್ಯೋಗ ಸಮಸ್ಯೆಯಿಂದಾಗಿ ಜನ ತತ್ತರಗೊಂಡಿದ್ದಾರೆ, ಯುವಕರು ತತ್ತರಗೊಂಡಿದ್ದಾರೆ. ಅದರಲ್ಲೂ ವಯಸ್ಸು ಮೀರ್ತಾ ಇದ್ದಾವೆ. ಎಷ್ಟೋ ಜನ PhD ಮಾಡಿದ್ದಾರೆ, MA ಮಾಡಿದ್ದಾರೆ, MCom ಮಾಡಿದ್ದಾರೆ, ಅನೇಕ ಕೋರ್ಸ್ಗಳು ಮಾಡ್ಕೊಂಡಿದ್ದಾರೆ. ಮತ್ತು ಟೆಕ್ನಿಕಲು ಇಂಜಿನಿಯರ್ಗಳು ಸಾಕಷ್ಟು ಸಿಗ್ತದೆ. ಇತ್ತೀಚೆಗೆ ಇಂಜಿನಿಯರ್ಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥದ್ದು ನಾವು ಗಮನಿಸ್ಬೇಕಾಗಿದೆ. ಮತ್ತು ವೈದ್ಯಕೀಯದೊಳಗೆ MBBS ಕಲಿಯೋದಕ್ಕಂತ ಲಕ್ಷಣಗಳೇ ಮತ್ತೇನು ಹಾಕಿ ಕಲ್ತಿರ್ತಾರೆ ಮಕ್ಕಳು. ಅವ್ರು ಏನೋ ಮಾಡ್ತಿರ್ತಾರೆ. ಮಧ್ಯಮ ಮತ್ತು ಮಧ್ಯಮ ವರ್ಗದ ಪಾಪ ಗುದ್ದಾಡ ಇಲ್ಲೇ ಒಂದು ಹಾಸ್ಪಿಟ್ಲ್ ಏನೋ ಮಾಡಿ ತೆಗಿಬೇಕಂದ್ರೆ ಆಗಲಿ ಸಾಧ್ಯ ಇಲ್ಲದ ಮತ್ತೆಲ್ಲೋ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೂ ಅವಕಾಶ ಅದ. ಬಟ್ MA MCom BCom BA ಇಂಥೆಲ್ಲ ಮಕ್ಕಳಿಗೆ ಏನದಪ್ಪ ಅಂದರೆ ಇವತ್ತೆಲ್ಲ ಅವಕಾಶ ಬಂದದಂಗೆ ಆಗಿಬಿಟ್ಟಿದ್ದವು. ಇವತ್ತು IAS ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದರೆ BA ಅಂತ ಮಕ್ಕಳಿಗೆ ಇಂಗ್ಲೀಷ್ ಚೆನ್ನಾಗಿ ಬರೋ ಮಕ್ಕಳು ಇಷ್ಟ ಇವತ್ತು IAS ಪಾಸ್ ಆಗುವಂಥದ್ದು. ಉಳಿದವ್ರಿಗೆ ಅವಕಾಶ ಇಲ್ಲ. ಅದರಲ್ಲೂ ಆರ್ಟ್ಸ್ ಹುಡುಗರಿಗಿಂತ ಭಾಳ ಕಷ್ಟದ ಕೆಲಸ. ಹೀಗಾಗಿ ಏನಾದರೂ ಈ FDC ಆಗಬೇಕು, SDC ಆಗಬೇಕು ಅಥವಾ PDO ಒಂದು ಇತ್ತೀಚೆಗೆ ಇಂಥವು ಆಗಬೇಕು, ಇವು ಸಹಿತ ಕರಿತಾ ಇಲ್ಲ. ಶಿಕ್ಷಕ ಆಗಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಹೀಗಾಗಿ ಒಂದು 2.5 ಲಕ್ಷ ಇವತ್ತು ಏನಪ್ಪ ಅಂದ್ರೆ ನಮ್ಮ ಸರ್ಕಾರ ಕರೆದ ನೌಕರಿ ತುಂಬಬೇಕಾಗಿದೆ, ಇಷ್ಟರೊಳಗೆ ತುಂಬಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ಇವತ್ತು ರೋಷ್ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಅದರಲ್ಲೂ ವಯಸ್ಸು ಮೀರ್ತಾ ಇದೆ ಮಕ್ಕಳದ್ದು ಸಾಕಷ್ಟು ವಿದ್ಯಾರ್ಥಿಗಳು. ಅವರೆಲ್ಲರೂ ಇವತ್ತು ಸಿಡಿದು ನಿಲ್ತಾ ಇದ್ದಾರೆ ಧಾರವಾಡದಲ್ಲೇ. ಅದಕ್ಕೆ ನಮ್ಮ BJPಗೂ ಸಹಿತ ಒಳ್ಳೆಯ ಸಾಥ್ ಕೊಡ್ತಾ ಇದ್ದಾರೆ. ಭಾಳ ಸಂತೋಷ ವಿಷಯ. ಯಾಕೆಂದ್ರೆ BJP ಭಾರತೀಯ ಜನತಾ ಪಕ್ಷ ಈ ದೇಶಕ್ಕೆ ನಮ್ಮ ಮೋದಿಯವರು ಬಂದಾಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತಾನೆ ಅಂತ ಹೇಳಿದರು. ನಿಜವಾಗಿ ಅವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರವನ್ನು ಕೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ, ಉದ್ಯೋಗ ಕೊಡ್ರಿ ಅವ್ರು ಕೊಡ್ತಾರೆ ಅವ್ರಿಗೆ ಅಂತಾರೆ. ಕೇಳಬೇಕಾಗಿದ್ದರೆ ಮತ್ತು ವಿರೋಧ ಪಕ್ಷರು ಇದೆ ಅದಕ್ಕೆ ಪ್ರಶ್ನೆ ಮಾಡೋದಕ್ಕೆ. ಕುಮಾರಸ್ವಾಮಿಗಳದಾಗಿರ್ಬೋದು, BJP ಆಗಿರ್ಬೋದು, ನಮ್ಮ ಇವತ್ತು ಮೋದಿ ಅವ್ರದ್ದು ಕೇಳಬೇಕು, ಸಿದ್ದರಾಮಯ್ಯ ಉದ್ಯೋಗ ಕೊಡಬೇಕಲ್ಲ ಎಲ್ಲರಿಗೂ ಅಂಥೇಳಿ ಅನ್ನೋದ್ರಲ್ಲಿ 2 ಮಾತೇ ಇಲ್ಲ. ಅವ್ರನ್ನ ನಾವು ಇವತ್ತು ಹೋರಾಟ ಮಾಡೋದು ನಾವು ಇವತ್ತು ಬೆಂಬಲಿಸಲೇಬೇಕಾಗಿದೆ, ಬೆಂಬಲಿಸ್ಬೇಕು ಮತ್ತು ಅದನ್ನು. ಯಾಕಂದ್ರೆ ಪಾಪ ವಿದ್ಯಾರ್ಥಿಗಳು ಅವಕಾಶ ಕೊಡ್ತಾ ಇರಲಿಲ್ಲ. ಪ್ರೊಟೆಸ್ಟ್ ಮಾಡೋಣಪ್ಪ, ಒಂದು ವಿರೋಧ ಮಾಡೋಣ ಅಂತಂದರೆ ಕೊಟ್ಟಿರಲಿಲ್ಲ. ಈಗ ಇವರ BJPಗೆ ಬಂದಿದ್ದರಿಂದಾಗಿ ಅನಿವಾರ್ಯವಾಗಿ ಇನ್ನೂ ಪರ್ಮಿಷನ್ ಸಿಕ್ಕೋದ್ರೂ ಗೊತ್ತಿಲ್ಲ, ಆದರೆ ಇನ್ನೂ ಕೊಟ್ಟಿಲ್ಲ ಅಂತ ಮಾತ್ರ. ಆದರೆ BJP ತನ್ನ ಪ್ರತಿಭಟನೆ ಸ್ಟಾರ್ಟ್ ಮಾಡಿ ಗೌರ್ಮೆಂಟದ ವಿರೋಧವಾಗಿ ಇವತ್ತು ಒಂದು ದೊಡ್ಡ ಸಮುದಾಯ, ಅತೃಪ್ತ ಸಮುದಾಯ, ಉದ್ಯೋಗ ಇಲ್ಲದ ಸಮುದಾಯವನ್ನು ತೊಗೊಂಡು ಸರ್ಕಾರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಧಾರವಾಡ ಇವತ್ತು ಅಕ್ಷರಶಃ ಪ್ರಕ್ಷುಬ್ಧ ಆಗಿದೆ. ಯಾಕಂದ್ರೆ ನಿರುದ್ಯೋಗದ ಒಂದು ಹೊಡೆತ ಆ ರೀತಿ ಅದು. ಯಾಕಂದರೆ ಅಲ್ಲೇ ನಾವು ಕರ್ನಾಟಕ ಯೂನಿವರ್ಸಿಟಿ ಸುತ್ತಮುತ್ತ ಆಗಿರ್ಬೋದು, ಕರ್ನಾಟಕ ಕಾಲೇಜ್ ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಹೋಗಿ ನೋಡಿದಾಗ ಅಲ್ಲಲ್ಲೇ ಯಾವುದೋ ಒಂದು ರೂಮ್ ಮಾಡೋದು ಗುದ್ದಾಡೋದು, ಒಂದು ಸಕ್ಕಿ ಹಾಕ್ಕೊಳ್ಳೋದು, ಸ್ಟೋವ್ ಗುದ್ದಿ ಮಾಡಿ ಅನ್ನ ಸಾರ ಮಾಡಿಕೊಂಡು ಊಟ ಮಾಡಿ ಎಲ್ಲೋ ಸಾಲ ಮಾಡಿ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಗಳಂತ ಓದಿ ಮಾಡಿ ಆದರೂ ಯಶಸ್ವಿ ಇಲ್ಲ, ಉದ್ಯೋಗ ಇಲ್ಲ ಕರಿತನ ಇಲ್ಲ, ವಯಸ್ಸು ದಾಡ್ತಾ ಇದೆ ಅನ್ನೋದು ಸಂಕಟ ಎಲ್ಲ ವಿದ್ಯಾರ್ಥಿಗಳದ್ದು, ಎಲ್ಲ ಕಾಂಪಿಟೇಟರ್ದು. ಹೀಗಾಗಿ ಅದು ಪ್ರತಿಭಟನೆ ಹೇಳೋದು. ಇವತ್ತು ಪ್ರತಿಭಟನೆ ಯಾವ ರೂಪ ತೊಗೊಳ್ತದೋ ಗೊತ್ತಿಲ್ಲ, ಆದರೆ ಸಂಕಟ ಮಾತ್ರ ಭಾಳ ಜೋರದ. ಮತ್ತು ನಮ್ಮಲ್ಲಿ ದೈತ್ಯ ಶಕ್ತಿ ಇದೆ ಸರ್ಕಾರದಲ್ಲಿ, ನಿಮಗೆ ಗೊತ್ತದ. ಈ ಹಿಂದೆ ದೆಹಲಿಯಲ್ಲೇ ರೈತರು ಹೋರಾಟ ಮಾಡಿದ್ರು, ನಿರಂತರ 1 ವರ್ಷ ಮಾಡಿದರು. ಆಗ ದೈತ್ಯ ಶಕ್ತಿ ಅಂತ ಸರ್ಕಾರ ಏನು ಮಾಡಿತ್ತು ನೀವು ನೋಡಿದ್ರೆ ಅಲ್ಲೆಲ್ಲ ಮೋದಿಯವ್ರ ಸರ್ಕಾರ ಇಡೀ ದೆಹಲಿ ಸುತ್ತಮುತ್ತ ಎಲ್ಲ ಬೇಲಿ ಹಾಕಿಸಿಬಿಟ್ಟಿತ್ತು, ತಂತಿ ಬೇಲಿಗಳನ್ನ, ಮುಳ್ಳಿನ ಬೇಲಿಗಳನ್ನ ಹಾಕಿಸಿತ್ತು. ಅನೇಕ ದಾಳಿಗಳನ್ನು ಸಹಿತ ರೈತರ ಮೇಲೆ ಮಾಡಿಸ್ತು. ಅಂಥದ್ದಿಲ್ಲೇ ಮಾಡಬಹುದಾ ಈ ನಮ್ಮ ವಿದ್ಯಾರ್ಥಿಗಳ ಮೇಲೆ ಅನ್ನುವಂಥದ್ದು, ನಿರುದ್ಯೋಗಿಗಳ ಮೇಲೆ ಮಾಡ್ಬೋದಾ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಸಹಿತ ಇವತ್ತು ಪ್ರಶ್ನೆಗಳಾಗಿ ಹೇಳ್ತಾ ಇದ್ದಾವಂತ. ಇಲ್ಲ ಒಂದು ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಇವತ್ತೇನು ನಮ್ಮ BJPಗರು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ತಾವು ಸ್ವತಃ ಅಧಿಕಾರದಲ್ಲಿದ್ದಾಗ ಇಲ್ಲಿ ಎಷ್ಟು ಮಟ್ಟಿಗೆ ಉದ್ಯೋಗ ಕೊಟ್ಟರು ಅವ್ರು ಸಹ ಉತ್ತರ ಕೊಡಬೇಕಾಗಿದೆ. ಇವತ್ತು
ಕೇವಲ ಒಂದು ಪಾರ್ಟಿಯನ್ನು ಒಂದು ಯಾವುದರ ಎಡಗಟ್ಟಿನಲ್ಲಿ ಟೀಕೆ ಮಾಡೋದು ಮಾಡ್ತಾ ಇಲ್ಲ. ಎಲ್ಲರೂ ಜವಾಬ್ದಾರಿ ಇಲ್ಲ. ಮೋದಿ ಅವ್ರದ್ದು ಜವಾಬ್ದಾರಿ ಇದೆ, ಸಿದ್ದರಾಮಯ್ಯವ್ರದ್ದು ಜವಾಬ್ದಾರಿ ಇದೆ, ಎಲ್ಲ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರದ್ದು ಜವಾಬ್ದಾರಿ ಇದೆ. ಇದರಾಗಿಂತ ಎರಡು ಮಾತೇ ಇಲ್ಲ. ಈ ಉದ್ಯೋಗ ಕೊಡಿಸೋಕೆ ಏನು ಮಾಡ್ತಾ ಇದ್ದೀರಿ? ಈಗ ಪಾಪ ನಿರುದ್ಯೋಗ ಬಂದು ನಿಂತಿದ್ದಾರೆ. ಇವತ್ತು ಅವ್ರ ಬದುಕು ಮುಗಿತಾ ಇದೆ, ವಯಸ್ಸು ಮುಗಿತಾ ಇದೆ. ವಯಸ್ಸು ಮುಗಿದ್ರೆ ಆ ಮಕ್ಕಳು ಏನು ಮಾಡ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ರ ಬದುಕು ಹೆಂಗೆ ಅಂತ. ಎಷ್ಟೋ ಜನ MA PhD ಆದವ್ರು ಮದುವೆ ಆಗ್ತಾಯಿಲ್ಲ, ಇನ್ನೂ ಕೊಡ್ತಾ ಇಲ್ಲ, ಉದ್ಯೋಗ ಇಲ್ಲದಕ್ಕಾಗಿ. ಇವುಗಳೆಲ್ಲ ನೆನಪಿಸ್ಕೊಂಡ್ರೆ ಎಷ್ಟು ಭಯಂಕರ ಸ್ಥಿತಿಗೆ ಬಂದು ನಿಂತಿದ್ದೀವಿ ನಾವು ಅನ್ನೋದು ಮನವರಿಕೆ ಆಗ್ತದೆ. ನಾವು ಮೂಲದ ತಪ್ಪು ಮಾಡಿದ್ವಿ. ನೆಹರೂರವ್ರನ್ನ ತಿಳ್ಕೊಂಡು ಇಲ್ಲಿವರೆಗೆ ಅದು ತಪ್ಪು ಬೇಕಾಗಿಲ್ಲ ಚರ್ಚೆ ಮಾಡೋದು. ಆವತ್ತು ಏನಾದರೂ ಗಾಂಧೀಜಿಯವರು ಹಾಕಿಕೊಟ್ಟಂಥ ಸ್ವರಾಜ್ಯದ ನಾವೇನಾದರೂ ಮಾಡ್ಕೊಂಡು ಬಂದಿದ್ರೆ ಇವತ್ತು ಎಲ್ಲರಿಗೂ ಉದ್ಯೋಗ ಇರ್ತಿತ್ತೇನೋ. ಯಾಕಂದ್ರೆ ಮೋದಿಯವರು ಬಂದಾಗ ಎಲ್ಲರಿಗೂ ಉದ್ಯೋಗ ಕೊಡ್ತಿದ್ದೆ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಇದ್ರು, ಮಾಡಲೇ ಇಲ್ಲ. ಅವ್ರಿಗೆ ಈ ಕಾರ್ಪೊರೇಟ್ಗಳಲ್ಲಿ ಭರವಸೆ, ಕಾರ್ಪೊರೇಟ್ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ನಾವು ಅವ್ರಿಗೆ ಉದ್ಯೋಗ ಕೊಡಬಹುದು ಅಂತೇನೋ ಭರವಸೆ ಮಾಡಿದ್ರೆ ಕಾಣ್ತದೆ ಪಾಪ. ಆದರೆ ಕಾರ್ಪೊರೇಟ್ಗಳಲ್ಲಿ ಮಹತ್ವಾಕಾಂಕ್ಷೆ ಇರ್ತದಪ್ಪ, ದುಡ್ಡು ಗಳಿಸುವಂಥ ಮಾತಿರ್ತದೆ. ಅವ್ರು ಇದ್ದು ಉದ್ಯೋಗಗಳು ಬಂದ್ ಮಾಡ್ಕೊಂಡು ಬಂದು ಲಾಭ ತೊಗೊಂಡು ಇವತ್ತು ಗಣಿಗೂ ಅದಕ್ಕೆ ಬೆನ್ನತ್ತಿರೋ ಕಲಿಸಿ ತೊಗೊಳೋದು ಮಾರೋದು, ಗಿಡ ತೊಗೊಳೋದು ಮಾರೋದು, ಕಬ್ಬಿನ ತೊಗೊಳೋದು ಮಾರೋದು ಗಂಟು ಮಾಡೋದು ದೊಡ್ಡ ಇದು. ಅಂದರೆ ಕೂಲಿಕಾರನಷ್ಟೇ ಅಲ್ಲಿ ಉದ್ಯೋಗ ಕೊಟ್ಟರು. ಒಬ್ಬ ಪ್ರತಿಭಾವಂತರಿಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ಟರು, ಉಳಿದೆಲ್ಲ ನಡಿಮನಿ. ಹೀಗಾಗಿ ಇತ್ತೀಚೆಗೆ BE ಆದವರು ಸಹಿತ ನೌಕರಿ ಸಿಗ್ತಾಯಿಲ್ಲ, ಅವರು ಖಾಲಿ ಉಳಿತಾ ಇದ್ದಾರೆ. ಮತ್ತು BCom BA MA MCom ಇವ್ರ ಪರಿಸ್ಥಿತಿ ಕೇಳುವಾಗಿಲ್ಲ ಮಕ್ಕಳದ್ದು. ಇಂಥ ಪ್ರಸಂಗದಲ್ಲಿ ಇವತ್ತು ಪ್ರತಿಭಟನೆ ಧಾರವಾಡದಲ್ಲಿ ಜೋರಾಗ್ತಾಯಿದೆ. ಜೋರು ಆಗಲೇಬೇಕಾಗಿದೆ, ಗೊತ್ತಾಗಬೇಕಾಗಿದೆ ಸರ್ಕಾರಕ್ಕೆ. ಎಲ್ಲ ಸರ್ಕಾರಗಳು ಗೊತ್ತಾಗಬೇಕಾಗಿದೆ. ಕೇವಲ ಇದು ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, BJPಗೆ ಸಂತೋಷ ಪಡುವಂಥದ್ದು ಏನಿಲ್ಲ. ಸಂತೋಷ ಪಡೋದು ಇಲ್ಲಿ ಯಾರಿಗೂ ಇಲ್ಲ. ಯಾಕಪ್ಪ ಅಂತಂದರೆ ಇವರೆಲ್ಲರೂ ಕುಡ್ಕೊಂಡು ಈ ವ್ಯವಸ್ಥೆ ಹಾಳು ಮಾಡಿದ್ದಾರೆ. ಎಲ್ಲ ಕಡೆ ಭ್ರಷ್ಟಾಚಾರ, ದುಡ್ಡು ಕೊಟ್ಟಾಗ ಸಿಗುವಂಥದ್ದು, ಇವನ್ನ ಪೋಸ್ಟ್ಗಳನ್ನ ಕರೆಯುವಾಗಿಲ್ಲ, ಹಾಗೆ ಮುಂದೆ ದುಡ್ತಾ ಹೋಗೋದು, ಇವೆಲ್ಲ ಮಾಡಿ ಇವತ್ತು ಕುದಿಗೆ ಬಂದಂಗೆ ಆಗ್ಯದ. ಇಡೀ ದೇಶ ತುಂಬ ಇದೇ ಪರಿಸ್ಥಿತಿ ಅದ. ಯಾವ ರಾಜ್ಯನೂ ಹೌದು ಸಂತೃಪ್ತದ ಪೂರ್ತಿ ಎಲ್ಲರಿಗೂ ಉದ್ಯೋಗ ಕೊಟ್ಟರಂತ ಅನ್ನೋದು ಯಾವ ರಾಜ್ಯ ಸಾಕ್ಷಿ ಇಲ್ಲ. ಇವತ್ತು ಎಲ್ಲ ರಾಜ್ಯಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಾಣ್ತಾ ಇದೆ. ಇವತ್ತಿನ ಧಾರವಾಡದಲ್ಲಿ ಒಂದು ಜಾಗೃತ ಸ್ಥಳ ಅದ, ಬುದ್ಧಿವಂತರಿದ್ದಾರೆ ಹೆಚ್ಚಿಗೆ, ಅಲ್ಲೇನೋ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾಡಿ ಸರಿ ಅದ. ಆದರೆ ಅದೇ ಕಾಲಕ್ಕೆ ಅವ್ರು ನಾವು ಕೇಳೋದು, ಈವನ್ ಈ BJP ಆಡಳಿತ ಸರ್ಕಾರಗಳಲ್ಲೂ ಇದು ಪ್ರಶ್ನೆ ಮಾಡ್ರಿ ನೀವು ಅಂತ. ನೀವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿಗಳ ಸಲುವಾಗಿ ನೀವು ಹೋರಾಟ ಮಾಡಿರಲ್ಲ ಅಂತ ನಾವು ಕೇಳ್ತಾ ಇರೋದು. ಎಲ್ಲ ಕಡೆ ಆಗಲ್ಲ ಅದು, ಪ್ರತಿಭಟನೆ ಆಗಲಿ, ಜೊತೆಗೆ ಇದಕ್ಕೊಂದು ವ್ಯವಸ್ಥೆ ತಯಾರು ಮಾಡಬೇಕಾಗಿದೆ ಇವತ್ತು. ಅದನ್ನು ನಾವು ಮೇಲೆ ಹೇಳುವಂಥದ್ದು, ಎಲ್ಲರೂ ಉದ್ಯೋಗ ಸಿಗುವಂಥ ಕ್ಷೇತ್ರ ಯಾವುದಪ್ಪ, ಅದು ಹುಡುಕ್ರಿ, ಕೊಡ್ರಿ, ಮಾಡ್ರಿ ಅನ್ನೋದು ಈ ದಿಶೆಯಲ್ಲಿ ಚರ್ಚೆ ಆಗಲಿ ನಮ್ಮಲ್ಲಿ ಅಂತ. ಈ ಕ್ರಾಂತಿ, ಈ ಬಡದಾಟ ನಾಳೆ ಹಿಂಸಾ ರೂಪ ಪಡ್ಕೊಂಡು ಏನೂ ಆಗೋದು ಬೇಕಾಗಿಲ್ಲ, ಈ ದೇಶ ಹಾಳಾಗಿ ಹೋಗಬೇಕಾಗಿಲ್ಲ. ಎಲ್ಲರೂ ಎಚ್ಚರಗೊಂಡ ನಮ್ಮ ಮಕ್ಕಳಿಗೆ ನಾವು ಯಾವ ದಿಶೆಯಲ್ಲಿ ಹೋದ್ರೆ ಎಲ್ಲರಿಗೂ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯದ. ನಮ್ಮ ವಿದ್ಯಾರ್ಥಿಗಳಿಗೆ ಅದರ ವಯಸ್ಸು ದಾಟುವಂಥವ್ರಿಗೆ ಅದನ್ನು ಆ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು ಆಗಲಿ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಯೋಚನೆ ಮಾಡಲಿ. 2.5 ಲಕ್ಷ ಏನೋ ಇವತ್ತು ಖಾಲಿ ಇದಾವೆ, ಅವೆಲ್ಲರೂ ಯಾಕೆ ತುಂಬ್ಕೋಬಾರ್ದು? ಇವತ್ತು ಸಿದ್ದರಾಮಯ್ಯನವರು ಒಂದು ಆದರ್ಶ ಯಾಕೆ ಆಗಬಾರ್ದು ನಮ್ಮ ಮೋದಿಯವರು ಸಾಕಷ್ಟು ಖಾಲಿ ಇದ್ದಾವೆ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ, ಅಲ್ಲೂ ಖಾಲಿ ಇದಾವೆ. 8 ಲಕ್ಷ 80 ಲಕ್ಷ ಅಂತ ನನಗೆ ಗೊತ್ತಿಲ್ಲ, ನೋಡಿ ಹೇಳ್ತೀನಿ ನಿಮಗೆ. ಅಷ್ಟು ಹುದ್ದೆಗಳು ಖಾಲಿ ಇದಾವೆ ಆಲ್ ಓವರ್ ಇಂಡಿಯಾದಲ್ಲೇ. ನೇಟು 80 ಲಕ್ಷ ನಾನು ನೋಡಿದಂಥದ್ದು, ಅದನ್ನು ಕನ್ಫರ್ಮ್ ಮಾಡಿ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ಮಲ್ಲಿ 2.5 ಲಕ್ಷ ಖಾಲಿ ಇದ್ದಾವೆ ಹುದ್ದೆಗಳು, ಯಾಕೆ ತುಂಬಿಕೊಳ್ತಾ ಇಲ್ಲ ಸಿದ್ದರಾಮಯ್ಯನವರು? ಹೌದು, ಬಜೆಟ್ನಲ್ಲಿ ಖಾಲಿ ಆಗ್ಯದ, ದುಡ್ಡು ಇಲ್ಲ ಅನ್ನೋದು ಎಲ್ಲರಿಗೂ ಇಲ್ಲಂತಲ್ಲ, ಬಟ್ ಖಾಲಿ ಹಂಗಾಯಿತು. ಯಾಕೆ ಆಗ್ತಾಯಿಲ್ಲ? ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ನೀವು ನಮ್ಮಿಂದ ಎಲ್ಲ ಟ್ಯಾಕ್ಸ್ ತೊಗೊಳ್ತೀರಿ. ಕರ್ನಾಟಕದಲ್ಲೇ ಆಲ್ ಓವರ್ ಇಂಡಿಯಾದಲ್ಲೇ 50 ಲಕ್ಷ ಎಡಬಲ ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತೀರಿ, 50 ಲಕ್ಷ ಕೋಟಿ ತೊಗೊಳ್ತೀರಿ. ಇಲ್ಲಿ 4.5 ಲಕ್ಷ ಕೋಟಿ ತೊಗೊಳ್ತೀರಿ, ನಮ್ಗೆ ಉದ್ಯೋಗ ಸೃಷ್ಟಿ ಮಾಡ್ತಾಯಿಲ್ಲ ಅನ್ನೋದು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಒಕ್ಕೊರಲ ಬೇಡಿಕೆ. ಇದಕ್ಕೆಲ್ಲರೂ ಉತ್ತರ ಕೊಡಬೇಕಾಗಿದೆ. ಮೋದಿಯವರು ಇರುವಲ್ರು, ಸಿದ್ದರಾಮಯ್ಯನವರು ಇರುವಲ್ರು, ಮತ್ತೊಬ್ಬರು ಇರಲಿ, ಯಾರೂ ಇರಲಿ, ಇದಕ್ಕೆ ಉತ್ತರ ಹುಡುಕೋದು ಭಾಳ ಅವಶ್ಯದ. ಆ ದಿಶೆಯಲ್ಲಿ ಕರ್ನಾಟಕದ ಈ ವಿದ್ಯಾರ್ಥಿಗಳು, ಯುವಕರು, ಖಾಲಿ ಇದ್ದಂಥ ಯುವಕರು ಅವ್ರು ಇವತ್ತು ಪ್ರಶ್ನೆ ಮಾಡ್ತಾರೆ, ನಮ್ಮ ಉದ್ಯೋಗ ಕೊಡಲೇಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಇದು ಆಗಲೇಬೇಕಂತ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲ ರಾಜಕಾರಣಿಗಳು ಹೇಳಬೇಕಾಗಿದೆ. ಬರೀ ನಿಮ್ಮದು 40% 60% ಒಬ್ಬರನ್ನು ಟೀಕಾ ಮಾಡೋದು ಬಿಟ್ಟರೆ ಅದನ್ನು ಇವತ್ತೇನೋ ವಿರೋಧ ಪಕ್ಷದಲ್ಲಿದ್ದಾರೆ, ಈ ನಮ್ಮ BJPಗರು ಇವತ್ತು ಹೋರಾಟ ಮಾಡ್ತಿದ್ದಾರೆ, ಮಾಡಿರಿ. ಅದಕ್ಕೆ ನಿಮ್ಮ ಅಧಿಕಾರ ಇದ್ದಂಥ ಎಲ್ಲ ರಾಜ್ಯಗಳಲ್ಲೂ ಇದೇ ರೀತಿ ನೀವು ಮಾಡಿ ಅಲ್ಲಿಯೇ ಸರ್ಕಾರಗಳಿಂದ ಉದ್ಯೋಗ ಸೃಷ್ಟಿ ಮಾಡಿಸುವಂಥದ್ದು ಮಾಡಿದಾಗ BJPಗೆ ಮತ್ತು ಅದ್ರ ಜೊತೆ ಇದ್ದಂಥ RSS ಒಂದು ಬೆಲೆ ಬರ್ತದೆ ಅನ್ನೋ ಸಹಿತ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ನಮ್ಮ ರಾಜಕಾರಣಿಗಳು ನಮಗೆ ಇವತ್ತು ಉದ್ಯೋಗ ಸೃಷ್ಟಿ ಬೇಕಾಗಿದೆ. ನಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲ, ಭವಿಷ್ಯ ಇಲ್ಲ. ಎಷ್ಟೋ ಮಕ್ಕಳು ಇವತ್ತು 30, 35, 40 ವರ್ಷ ಆದರೂ ಮದುವೆ ಆಗ್ತಾಯಿಲ್ಲ, ಹೆಣ್ಣುಗಳು ಸಿಗ್ತಾಯಿಲ್ಲ. ಹೆಣ್ಣು ಕೊಡೋರು ವಿಚಾರ ಮಾಡ್ತಾಯಿದ್ದಾರೆ ಪಾಪ. ಅದು ಎಷ್ಟು ಹೆಣ್ಣುಮಕ್ಳು ಸಿಕ್ಕ ಇವತ್ತು ನಿರುದ್ಯೋಗಿಗಳಾಗಿದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ಧಾರವಾಡ ಈಗ ಒಂದು ಕಡೆ ಎದ್ದದ ಬೆಂಕಿ, ಇದು ಎಲ್ಲ ಕಡೆ ವ್ಯಾಪಿಸಬಾರದು ಅಂದ್ರೆ ಸರ್ಕಾರಗಳು ಮತ್ತು ಪ್ರತಿ ರಾಜಕಾರಣಿ ನಿಂತು ಯೋಚಿಸೋ ಕಾಲ ಅಂತ. ಇದೆಲ್ಲ ಕಡೆ ಎತ್ತಪ್ಪ ಅಂದ್ರೆ ಬೆಂಕಿ ಇಡೀ ದೇಶನ ಸುಟ್ಟು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಹಸದ ಹೊಟ್ಟೆ ಏನು ಬೇಕಾದ್ರೆ ಮಾಡಿಸ್ತದೆ.
ಕ್ರಾಂತಿಗೆ ಮೂಲ ಕಾರಣ ಹಸದ ಹೊಟ್ಟೆ ಅನ್ನೋದನ್ನು ನೆನಪಿಟ್ಕೊಡ್ರಿ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಧಾರವಾಡದಲ್ಲಿದ್ದಂಥ ಈ ಒಂದು ಭುಗಿಲು, ನಿರುದ್ಯೋಗದ ಭುಗಿಲು ಬೇಡಿಕೆ ರಾಜ್ಯವ್ಯಾಪಿ ಆಗದಂಗೆ ನೋಡುವಂಥ ಕೆಲಸ ಸಿದ್ದರಾಮಯ್ಯ ಇರೋದು, ದೇಶವ್ಯಾಪಿ ಆಗದಂಗೆ ನೋಡ್ಬೇಕಾಗಿದ್ದು ನಮ್ಮ ಮೋದಿ ಅವ್ರದ್ದು. ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ತಾ, ನೋಡ್ತಾ ಇರಿ ಏನಾಗಬಹುದು ಅಂತೇಳಿ ಅಂತ ಹೇಳ್ತಾ, ಮತ್ತು ಡೆವಲಪ್ಮೆಂಟ್ ಏನೋದು ತಮ್ಮೊಂದಿಗೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು. ಎಸ್ 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.